ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಆಗುತ್ತೆ. ನಾಳೆ ನಡೆಯುವಂಥ ದ್ವಿತೀಯ PUC ಇಂಗ್ಲೀಷ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಸಮರಿಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಯಾಕೆ ಅಂದರೆ ಆ ಸಮರಿಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅದಕ್ಕೆ ರಿಲೇಟೆಡ್ ಆಗಿರುವಂಥ ನಿಮಗೆ ಪ್ಯಾಸೇಜ್ ಕೇಳ್ತಾರೆ, ಕಂಪ್ಲೀಟ್ ದ ಡೈಲಾಗ್ ಕೇಳ್ತಾರೆ, ಮತ್ತು ಕೆಲವೊಂದು ಗ್ರಾಮರಿಕ್ ಪಾರ್ಟಲ್ಲಿರುವಂಥ ಕ್ವಶನ್ಸ್ ಕೇಳ್ತಾರೆ. 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಈ ಬರೀ ಇಷ್ಟೇ ಒಂದು 5 ರಿಂದ 6 ಸಮರಿಗಳನ್ನು ಕೊಟ್ಟಿದ್ದೇನೆ ಅಷ್ಟೇ, ಅವುಗಳನ್ನೇ ಪರ್ಫೆಕ್ಟ್. ಮತ್ತು ಇನ್ನೊಂದು ಆ ಸಮರಿಯಲ್ಲಿ ಯಾವ್ಯಾವ ಕೀ ಪಾಯಿಂಟ್ಸ್ಗಳನ್ನು ನೀವು ನೆನಪಿಟ್ಕೊಳ್ಬೇಕು ಅನ್ನೋದನ್ನು ಇವತ್ತು ಹೇಳ್ತಾ ಇದ್ದೇನೆ. ಯಾಕಂದರೆ ನೆಗ್ಲೆಕ್ಟ್ ಮಾಡಬೇಡಿ. ಆ ಸಮರಿಗಳಲ್ಲಿ ಕೆಲವೊಂದು ಕೀ ಪಾಯಿಂಟ್ಸ್ಗಳನ್ನು ಅಂಡರ್ಲೈನ್ ಮಾಡ್ತಾ ಹೋಗಿಬಿಟ್ಟಿದ್ದೇನೆ. ಅವುಗಳನ್ನು ಅಷ್ಟೇ ನೀವು ಕರೆಕ್ಟಾಗಿ ನೆನಪಿಟ್ಕೊಂಡ್ಬಿಟ್ರೆ ಅದ್ರ ಮೇಲೆ ನಿಮಗೆ ಕ್ವಶನ್ಸ್ಗಳು ಬರ್ತವೆ. ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ರೋಮಿಯೋ ಜೂಲಿಯಟ್ ಬಗ್ಗೆ ಇದು ಒಂದು ಹೈಲೈಟ್, ಇದು ಸಮರಿ, ಇದು ಒಂದು ಟಾಪಿಕಲ್ಲಿರುವಂಥ ಸಮರಿ ಭಾಳ ಇಂಪಾರ್ಟೆಂಟು. ಈ ಸಮರಿಯಲ್ಲಿ ಯಾವುದೆಲ್ಲ ಹೈಲೈಟ್ ಇದ್ದಾವೆ ಪಾಯಿಂಟ್ಸ್, ಕೀ ಪಾಯಿಂಟ್ಸ್ಗಳನ್ನ ಹೇಳಿಬಿಟ್ಟಿದ್ದೇನೆ. ನೋಡಿ, ರೋಮಿಯೋ ಆ್ಯಂಡ್ ಜೂಲಿಯಟ್ ಓಕೆ ಈಸ್ ಅಬೌಟ್ ಫೀಲಿಂಗ್ಸ್ ಆಫ್ ದೇರ್, ಇದು ಬೇಡ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಪಾಯಿಂಟ್ ಬರುತ್ತೆ. ಜೂಲಿಯಟ್ ಈಸ್ ಬ್ಯೂಟಿ ಈಸ್ ಮೋರ್ ದೆನ್ ದ ಬ್ರೈಟ್ನೆಸ್ ಆಫ್ ಟಾರ್ಚಸ್ ಲೈಟ್. ಬ್ರೈಟ್ನೆಸ್ ಆಫ್ ಟಾರ್ಚ್ ಲೈಟ್ ಇದು ಭಾಳ ಇಂಪಾರ್ಟೆಂಟ್. 1 ಮಾರ್ಕ್ಸಿಗೆ ಬಂದಿದೆ, ಹೈಲೈಟ್ ಇದೆ ಕ್ವಶನ್. ಇದು ಮಲ್ಟಿಪಲ್ ಚಾಯ್ಸಿಗೆ ಕೇಳಿದ್ದಾರೆ, ಇದು ಕೂಡ ಕೇಳಿದ್ದಾರೆ. ರೋಮಿಯೋ ಆ್ಯಂಡ್ ಜೂಲಿಯಟ್ ಈಸ್ ಅಬೌಟ್ ದ ಫೀಲಿಂಗ್ಸ್ ಆಫ್ ದೇರ್ ಲವ್ ಆಟ್ ಫಸ್ಟ್ ಸೈಟ್ ಆ್ಯಂಡ್ ಹೂ ಈಸ್ ದ ಫೀಲಿಂಗ್ಸ್ ಆಫ್ ದೇರ್ ಲವ್ ಆಟ್ ಫಸ್ಟ್ ಸೈಟ್ ಅಂದರೆ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಕೇಳಿದ್ದಾರೆ, ಹರ್ ಬ್ಯೂಟಿ ಈಸ್ ಲೈಕ್ ರಿಚ್ ಜ್ಯುವೆಲ್. ಈಗ ಇದೊಂದು 1 ಮಾರ್ಕ್ಸಿಗೆ ಕೇಳಿಬಿಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಹಿ ವಾಂಟ್ಸ್ ಟು ಟಚ್ ಹರ್ ಸಾಫ್ಟ್ ಹ್ಯಾಂಡ್ಸ್. ಯಾವ ಹ್ಯಾಂಡ್ಸಿಂದ ಅವರು ಟಚ್ ಮಾಡಿದರೆ ಸಾಫ್ಟ್ ಹ್ಯಾಂಡ್ಸಿಂದ, ಇದು ಕೂಡ ರೈಸ್ ಇದೆ. ಓಕೆ, ಇದೊಂದು ಸಮರಿಯಲ್ಲಿ ಇಂಥ ಪಾಯಿಂಟ್ಸ್ಗಳನ್ನ ನೆನಪಿಟ್ಕೊಳ್ಬೇಕು ನೀವು. ಆ್ಯಂಡ್ ಹೀಸ್ ರಿವ್ಡ್ ಒನ್ಸ್ ಓಕೆ, ಇದೊಂದು ನೆಕ್ಸ್ಟ್. ಆ್ಯಂಡ್ ದೇರ್ ಬೈ ಗೆಟ್ ಹಿಸ್ ಹ್ಯಾಂಡ್ಸ್ ಬ್ಲೆಸ್ಡ್. ಓಕೆ, ಇದೊಂದು ಪ್ರಶ್ನೆ. ಓಕೆ, ಇದೊಂದು ಕೀ ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್ ಇದು ಈ ಒಂದು ಹೈಲೈಟ್ ಸಮರಿ ಒಳಗಡೆ. ಆನ್ ದೇರ್ ಹ್ಯಾಂಡ್ಸ್ and Juliet urged the night. Okay, next, white snow on the back, crows the back. ಇದೊಂದು Romeo should be cut out and made little stars and face of heaven should be made fine. ಭಾಳ ಇಂಪಾರ್ಟೆಂಟ್. ಶೋ ದ್ಯಾಟ್ ದಿ ಹೋಲ್ ವರ್ಲ್ಡ್ ಶುಡ್ ಅಡ್ಮೈರ್ ಹಿಮ್. ಇಷ್ಟು ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಈ ಸಮರಿ ಕೇಳಿದರೆ ಇಷ್ಟೇ ಸಮರಿ ಫುಲ್ ಬರೆದ್ಬಿಟ್ರೆ ನಿಮ್ಗೆ ಔಟ್ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಆನ್ ಚಿಲ್ಡ್ರನ್ ಇದೆ. ಬನ್ನಿ, ಆನ್ ಚಿಲ್ಡ್ರನ್ ಒಳಗಡೆ ಆನ್ ಚಿಲ್ಡ್ರನ್ ಈಸ್ ಅ ಪೋಯಮ್ ರಿಟನ್ ಬೈ, ಭಾಳ ಇಂಪಾರ್ಟೆಂಟ್, ಖಲೈಲ್ ಗಿವ್ರಾನ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು prophet tells to woman about the children. He tells in general that our children are not all our children, but the children of life is longing. They came through, but from them this means parents are the only media for the children to come this earth. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು ಸಮರಿ. ನೋಡಿ, ನೆಕ್ಸ್ಟ್ ಇನ್ನೊಂದು ಹೈಲೈಟ್ ಇದರೊಳಗಡೆ ನೋಡಿ, we are just like those children are like arrows. God is the archer, he loves both the bows. ಇಷ್ಟು ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ ಆನ್ ಚಿಲ್ಡ್ರನ್ ಒಳಗಡೆ ಸಮರಿ ಒಳಗಡೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ನೆಕ್ಸ್ಟು ದ ಪೋಯಮ್ ವೆನ್ ಯು ಆರ್ ಓಲ್ಡ್. ಇದು ಭಾಳ ಇಂಪಾರ್ಟೆಂಟ್, ಇದು ಹೈಲೈಟ್ ಪಾಯಿಂಟ್, ಕೀ ಪಾಯಿಂಟ್ಸ್ಗಳಿದೆ. ಇದರ ಮೇಲೆ ಈ ಒಂದು ಸಮರಿಗಳ ಮೇಲೆ ಮಲ್ಟಿಪಲ್ ಚಾಯ್ಸ್ ಬಂದಿದೆ, 1 ಮಾರ್ಕ್ಸ್ ಕ್ವಶನ್ ಬಂದಿದೆ, ಗ್ರಾಮರ್ ಪಾರ್ಟ್ ಬಂದಿದೆ. ಓಕೆ, ನೆಕ್ಸ್ಟ್ ನೋಡಿ, ದ ಪೋಯಮ್ ವೆನ್ ಯು ಆರ್ ಓಲ್ಡ್ ಭಾಳ ಇಂಪಾರ್ಟೆಂಟ್. ಇದು ಈಸ್ ರಿಯಲಿ ಆ್ಯಂಡ್ ಬ್ಲೆಂಡ್ ಆಫ್ ಮೆನಿ ಕನ್ಸ್ಟ್ರಕ್ಟ್ ಆ್ಯಂಡ್ ಫೆಸ್ಟ್ಲಿ ಏಜಸ್ ಆಫ್ ದಿ ಪೋಯೆಟ್ ಆ್ಯಂಡ್ ದ ಲೇಡಿ. ಇದೊಂದು ಆ್ಯಂಡ್ ಯಂಗ್ ಪೋಯೆಟ್ ರೈಟಿಂಗ್ ಬುಕ್ ಆಫ್ ಪೋಯಮ್ಸ್. ದ ನೆಕ್ಸ್ಟ್ contrast is of the appearance of the lady. She is very beautiful to look at, and other concern is the admirers of her love. ಓಕೆ, ಇಷ್ಟು. ನೆಕ್ಸ್ಟ್ ಹೈಲೈಟ್ ಯಾವುದು ಅಂದರೆ ಫಾರ್ ಹರ್ ಫೇಲ್ ಗ್ರೇಮ್ ಸಾಯಿಲ್. ಇದೊಂದು ಭಾಳ ಇಂಪಾರ್ಟೆಂಟ್ ಇದ್ರೊಳಗಡೆ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಹಿ ವಾಸ್ ಗ್ರಾಟ್ಸ್ಕ್ಯೂ ದೇ ಡೋಂಟ್ ಆ್ಯಂಡ್ ರಿವೀಲ್ ದೆಮ್ ಆ್ಯಂಡ್ ಸ್ಲೀವ್ಸ್ ಆ್ಯಂಡ್ ಡಿಪಾರ್ಟ್ ಫ್ರಮ್ ದ ಪ್ಲೇಸ್ ಆಫ್ ದ ಫಾರ್ಕ್. ಇದೊಂದು ಓದ್ಕೊಳ್ಳಿ. ಓಕೆನಾ, ಇಷ್ಟು ಇದೊಂದು. ನೆಕ್ಸ್ಟ್ ಬಂದುಬಿಟ್ಟು ಟು ದಿ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್. ಓಕೆ, ಹಿಯರ್ ದ ಫುಡ್ ಈಸ್ ಸಿಂಬಾಲಿಕ್ ವೇರ್ ಸ್ಟ್ಯಾಂಡ್ಸ್ ದ ಹುಮನ್ ಬೀಯಿಂಗ್. ಇದೊಂದು ಪಾಯಿಂಟ್ ಬರುತ್ತೆ. ನೆಕ್ಸ್ಟ್ ಬಟರ್ಫ್ಲೈ ಆರ್ ಆ್ಯನ್ ಆ್ಯಪಲ್. ಇದೊಂದು ಪಾಯಿಂಟ್ ಭಾಳ ಇಂಪಾರ್ಟೆಂಟ್.
ಓಕೆನಾ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಂಡ್ ಬಿಕಮ್ಸ್ ಅ ಪ್ರಿಸನರ್ ಲೈಫ್ ಟು ಲಿವ್ ಇನ್ ಅ ಶೋ. ಓಕೆ, ಇದೊಂದು ಬಹಳ ಹೈಲೈಟ್ ಇದ್ರ ಒಳಗಡೆ. ನೆಕ್ಸ್ಟ್ ಹೈಲೈಟ್ ಬಂದ್ಬಿಟ್ಟು ನೋಡಿಲಿ, ಇಫ್ ದಿ ಮ್ಯಾನ್ ವಾಕ್ಸ್ ಆಲ್ಸೋ ಹ್ಯಾಸ್ ವಾಕ್, ಇಫ್ ದಿ ಮ್ಯಾನ್ ಸ್ಟಾಪ್ಸ್ ಫುಟ್ ಆಲ್ಸೋ ಹ್ಯಾಸ್ ಟು ಸ್ಟಾಪ್. ಭಾಳ ಇಂಪಾರ್ಟೆಂಟ್ ಇದು ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ, ವೆನ್ ದ ಮ್ಯಾನ್ ಈಸ್ ಡೆಡ್ ಇಟ್ಸ್ ಆಲ್ಸೋ viewed along with the human body. ಓಕೆ, ವಿತ್ ದ ಹ್ಯೂಮನ್ ಬಾಡಿ. ಇದೊಂದು ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಜಸ್ಟ್ ಲೈಕ್ ದ ಫುಡ್ ಹಿ ಟ್ರೈಸ್ ಟು ಗೆಟ್ ಹಿಸ್ ಡ್ರೀಮ್ಸ್ ಫುಲ್ಫಿಲ್ಡ್ ಬಟ್ ಇನ್ ವೈನ್. ಓಕೆ, ಭಾಳ ಇಂಪಾರ್ಟೆಂಟ್ ಇದು, ಕೇಳಿದ್ದಾರೆ ನಿಮಗೆ. ನೆಕ್ಸ್ಟ್, ಇವನ್ ಇಫ್ ಯು ಆರ್ ನಾಟ್ ಹೇರ್ ಆ್ಯಂಡ್ ಆನ್ ಅರ್ತ್, ಇದರಲ್ಲೂ ಕೂಡ ಇದು ಅಷ್ಟೊಂದೇನು ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ದ ವಾಟರ್ ಒಳಗಡೆ ಭಾಳ ಇಂಪಾರ್ಟೆಂಟ್ ಇದೆ. ದ ವಾಟರ್ ಈಸ್ ಅ ಪೋಯಮ್ ರಿಟನ್ ಬೈ, ಇದು ಭಾಳ ಇಂಪಾರ್ಟೆಂಟ್, ಇದೊಂದು ಕೇಳ್ತಾರೆ ನಿಮ್ಗೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಬೀನ್ ರೈಟ್ನೆಸ್. ನೋಡಿ, ಸ್ಟ್ರೈವ್ ಬಿಟ್ವೀನ್ ದ ವಿಲೇಜ್ ಪೀಪಲ್ ಆ್ಯಂಡ್ ದ ವಡ. ಓಕೆ, ಇದೊಂದು ಬರುತ್ತೆ ನೋಡಿ, ದಲಿತ್ ಲೊಕ್ಯಾಲಿಟಿ ಅಂತ ಬರುತ್ತೆ, ನೆನ್ಪಿಟ್ಕೊಳ್ರಿ. ಪೀಪಲ್ ರಿಗಾರ್ಡಿಂಗ್ ವಾಟರ್, ಇದೊಂದು ಪಾಯಿಂಟ್ಸ್ ಬರುತ್ತೆ. ಆ್ಯಂಡ್ ಸಮರಿಯಾ ಹ್ಯೂಮನ್ ಪ್ರಾಕ್ಟೀಸ್ಡ್ ದ ಸೇಮ್ ಡಿಸ್ಕ್ರಿಮಿನೇಷನ್ ವೆನ್, ಓಕೆ, ಜೀಸಸ್ ಆಸ್ಕ್ಡ್ ಫಾರ್ ವಾಟರ್. ಇದೊಂದು ಪಾಯಿಂಟ್ಸ್ ಬರುತ್ತೆ, ಇದರಲ್ಲಿ ಹೈಲೈಟ್ ಪಾಯಿಂಟ್ಸ್. ನೆಕ್ಸ್ಟ್, ಕ್ಯಾರಿಡ್ ಮೆನಿ ಪ್ರೊಟೆಸ್ಟ್ ಅಗೇನೆಸ್ಟ್ ಅನ್ಟಚಬಿಲಿಟಿ, ದೇರ್ ಈಸ್ ನೋ ಪ್ರೋಗ್ರೆಸ್ ಇನ್ ದ ಸಿಚುವೇಶನ್. ಇದೊಂದು ಭಾಳ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್, she also remembers that she had to get miles together to bring water in heavy pots. ಓಕೆ, ಇದೊಂದು ಬರುತ್ತೆ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ವಾಟರ್ ಲೀಡ್ಸ್ ಟು ಮಿಟಿ ಬಿಟ್ವೀನ್ ದ ಪೀಪಲ್, ಪ್ಲೇಸಸ್ ಆ್ಯಂಡ್ ಸ್ಟೇಟ್ಸ್, ಬಟ್ ಇಟ್ ಕ್ಯಾನ್ ಆಲ್ಸೋ ಸಿಟ್ ಸೈಲೆಂಟ್ಲಿ ದ, ಇದು ಇಲ್ಲಿವರೆಗೂ ಕೂಡ ಬರುತ್ತೆ, ನೆನ್ಪಿಟ್ಕೊಟ್ರಿ. ಓಕೆನಾ, ಇಷ್ಟು ಇದೊಂದು ಪಾಯಿಂಟ್ ನೆನ್ಪಿಟ್ಕೊಡ್ರಿ. ಇಷ್ಟೇ ನೀವು ಸಮರೀಸ್ಗಳನ್ನು ಓದ್ಕೊಂಡ್ಬಿಟ್ರೆ ಸಾಕು, ಮಿನಿಮಮ್ ನಿಮಗೆ 20 ಮಾರ್ಕ್ಸ್ ಈ ಇಷ್ಟೇ ಸಮರಿ ಒಳಗಡೆ ಕವರ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.